ಏಯ್ ಸೀರಿಯಲ್ ಐಡಿಯಾ ಕೊಟ್ಟಿದ್ ಯಾರು? ಸೀರಿಯಲ್ ಬಿಟ್ಟಾಕ್ರಿ. ಎಲ್ಲ ಈ ನನ್ನ ಮಗ ಕೊಟ್ಟಿದ್ ಕ್ರಿಕೆಟ್ ಐಡಿಯಾ ಇಂದ ಹಾಳಾಗಿದ್ದು. ನಿನ್ ಮಗನ್ ಎಲ್ಲ ನೀ ಕೊಟ್ಟ ಐಡಿಯಾದಿಂದಾನೆ ನೆಗದ್ ಬಿದ್ದೋಯ್ತು. ಏನಂದೆ? ನಿನ್ ಮಗನ್ ಅಂತೀಯ? ಏಯ್ ನಿನ್ ಮಗನ್, ನಿನ್ ಮೊಮ್ಮಗನ್. ಅಯ್ಯೋ ನಿನ್ ಮೊಮ್ಮಗನ್. ಸಿಸ್ಟರ್ಸ್ ಒಂದ್ ನಿಮಿಷ, ಯಾವ ತರ ಗಲಾಟೆಗೆ ಇದು ಅದು ಗೊತ್ತಿಲ್ವಾ? ಹೇಳೆ. ನೀವೆಲ್ಲ ಜಗಳಾಡ್ಕೊಡೋ ಹೊತ್ತಿಗೆ ನನ್ನಲ್ವಾ? ಹಂಗೆ ನಿನ್ ಮಗನ್ ನಿನ್ ಮೊಮ್ಮಗನ್. ಕರೆಕ್ಟ್ ಅಮ್ಮ. ಥ್ಯಾಂಕ್ ಯು ಫಾರ್ ಕೈಂಡ್ ರೆಸ್ಪಾನ್ಸ್. ಕೂತ್ಕೊಳ್ಳಿ. ಬೇಕಾಗಿತ್ತು. ಯಾರೇನಾರ ಅನ್ಕೊಳ್ಳಿ, ನನಗಿವತ್ತು ತುಂಬಾ ಖುಷಿ ಆಗಿದೆ. ಟ್ವಿಟರ್ ನಲ್ಲಿ ನನಗೊಬ್ರು ಫಾಲೋವರ್ ಸಿಕ್ಕಿದ್ದಾರೆ. ಫ್ರೆಂಡ್ಸ್, ನಮ್ದು ಹೊಸ ಕಂಪ್ನಿ ಅಲ್ವಾ, ನಾವು ಡೆಮೋ ಸರ್ವಿಸ್ ಕೊಡೋಣ. ಹಾಗಾದ್ರೆ ಎಸ್, ಎಲ್ರಿಗೂ ಸ್ವಾಗತ. ಇವತ್ತಿನ ಪ್ರೆಸ್ ಮೀಟ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಪಾಲಿಟಿಕ್ಸ್ ಇವತ್ತಿಂದ ನಾನು ಈ ಏರಿಯಾಗೆ ಒಬ್ಬ ಡೆಮೋ MLA ಕೆಲಸ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಏನ್ ಸರ್ ಇದು ಡೆಮೋ MLA ಅಂದ್ರೆ? ಇವಾಗ ನೀವು ಒಂದು ಕಾರ್ ಶೋರೂಮ್ಗೆ ಹೋಗ್ತೀರಾ, ಕಾರ್ ತಗೊಳಕ್ ಮುಂಚೆ ಅದ್ರದ್ದೊಂದು ಡೆಮೋ ರೈಟ್ ತಗೊಳ್ತೀರಾ. ಇಷ್ಟ ಆದ್ರೆ ಕಾರ್ ತಗೊಳ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಒಂದು ಮೊಬೈಲ್ ಅಂಗಡಿಗೆ ಹೋಗ್ತೀರಾ, ಮೊಬೈಲ್ ತಗೊಳಕ್ ಮುಂಚೆ ಮೊಬೈಲ್ದೊಂದು ಡೆಮೋ ನೋಡ್ತೀರಾ. ಹಾಗೆ ಒಬ್ಬ MLA ಆದ್ಮೇಲೆ ಅವ್ನು ಏನೇನ್ ಕೆಲಸಗಳು ಮಾಡ್ತಾನೋ ಅದನ್ನ MLA ಆಗಕ್ ಮುಂಚೆನೆ ಒಂದು ಡೆಮೋ ಸರ್ವಿಸ್ ಕೊಡ್ತೀನಿ. ಇಷ್ಟ ಆದ್ರೆ ವೋಟ್ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೂ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಒಂದು 24/7 ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ತಾ ಇದೀವಿ. ಜನಕ್ಕೆ ಏನೇ ಸಮಸ್ಯೆ ಇದ್ರೂ ಆ ನಂಬರ್ ಕಾಲ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡ್ಬೋದು. ಸರ್ ಅದೇ ನನ್ನ ಸ್ಕೂಟ್ರು ಸರ್, ಹೇಗಾದ್ರೂ ಮಾಡಿ ನನ್ನ ಸ್ಕೂಟರ್ನ ಹುಡ್ಕೊಟ್ಬಿಡಿ ಸರ್. ನಮ್ಮ ಫ್ಯಾಮಿಲಿ ಫುಲ್ ಒಟ್ಟು ನಿಮ್ಗೆ ಹಾಕಿಸ್ಬಿಡ್ತೀವಿ ಸರ್. ನಮ್ಮ ತಂದೆಯವ್ರಿಗೆ ರೈ ಪರಿಚಯ ಇದ್ರು. ಪಾಪ ಇತ್ತೀಚೆಗೆ ರೈ ಅವರು ತೀರ್ಕೊಬಿಟ್ರು. ಮುಂಚೆನೆ ಹೇಳಿದ್ರೆ ಏನಾರು ಪೈ ಅವರು ನಮ್ಮ ಮನೆ ಮುಂದೆ ರೋಡ್ಗೆ ಟಾರ್ ಹಾಕಿ 5 ವರ್ಷ ಆಯ್ತು ಸರ್. ನನ್ನ ಮಗ ಇವತ್ತು ಸೈಕಲ್ ತುರ್ಕೊಂಡು ಹೋಗ್ಬೇಕಾದ್ರೆ ಸೈಕಲ್ ಅಂದ ಬಿದ್ದು ಕೈ ಮುರ್ಕೊಂಡವನ ಸರ್. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ಏನ್ ಮನೆಗೂ ಟಾರ್ ಹಾಕ್ಸಕ್ಕಾಗತ್ತಾ? ಅಂಕಲ್, ನಮ್ಮಪ್ಪ ಲಂಚ ತಗೋತಾರೆ ಅಂತ ನನ್ನ ಫ್ರೆಂಡ್ಸ್ ಯಾವಾಗ್ಲೂ ರೇಗಿಸ್ತಾರೆ. ಅವ್ರಿಗೆ ಪ್ರಯೋಜನ ಆಗುತ್ತೆ ಕಣೋ, ಅವ್ರಪ್ಪ ತಗೊಳ್ಳಿ ಬಿಡು. ಏನೇನೋ ಆದ್ರಂತೆ ನಿಮ್ಗಳು ಇವಾಗ ತಗೊಂಡು ಡ್ಯಾನ್ ಹಾಕಕ್ಕಾಗಿಲ್ವ ನಿಮ್ಗೆ? ನಾವ್ ಲೇಡೀಸ್ ತೊಟ್ಲು ತೂಗೋ ಕೈ ಬೋಳ್ನು ಆಳುತ್ತೆ, ಅಂಡ್ರವಳ್ನು ಆಳುತ್ತೆ. ನಾವೇ ಬೇಡ ಅಂತ ಸುಮ್ನೆ ಬಿಟ್ಟಿರ್ತೀವಿ ಅಷ್ಟೇ. ಒಬ್ನೇ ತುಂಬಾ ಕಷ್ಟ ಪಡ್ತಿದ್ದಲ್ಲ ಮರಿ, ನನ್ ಕಾಂಟ್ಯಾಕ್ಟ್ಸ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಕಾಂಟ್ಯಾಕ್ಟ್ಸಾ? ಇವರೆಲ್ಲ ನನ್ನ ಹಳೆ ಡವ್ಗಳು. ಸ್ಕೂಲಿಂದ ಡವ್ ಹೊಡಿತಾ ಇದ್ರು. ನಾವ್ ಎಲ್ರು ಹಂಗೆ ಮೇಂಟೈನ್ ಮಾಡಿರ್ತೀವಿ. ಇಷ್ಟು ದಿವಸ ಗಣೇಶನ ಹೆಸರಲ್ಲಿ ಮನೆಗೆ ಹೋಗಿ ಚಂದ ವಸೂಲಿ ಮಾಡಿ ಗಲ್ಲಿ ಗಣೇಶನ್ ಕೊಡ್ಸೈತೆ. ಹೌದು, ಬಟ್ ಫಾರ್ ಅ ಚೇಂಜ್ ಅಪ್ಪ ಮಾಸ್ ಕಾರ್ಡ್ ಸೈನ್ ಮಾಡಿ. ಗಣೇಶನ ಹೆಸರಲ್ಲಿ ಮನೆಗೆ ಹೋಗಿ ಚಂದ ವಸೂಲಿ ಮಾಡ್ತೀವಿ, ಬಟ್ ಗಣೇಶನ್ ಕೂರ್ಸಲ್ಲ. ಗಲ್ಲಲ್ಲೂ ಗಣೇಶನ ಹೆಸರಲ್ಲಿ ರೋಡಿಗೆ ಟಾರ್ ಹಾಕ್ಸ್ತೀವಿ. ನಮ್ ಏರಿಯಾದಲ್ಲಿ ಎಷ್ಟೇ ಪಬ್ಲಿಕ್ ಟಾಯ್ಲೆಟ್ ಇದ್ರು ಮನೆ ಮುಂದೆನೆ ಬಂದು ಸುಸು ಮಾಡ್ತಾರೆ, ಕಸ ಹಾಕ್ತಾರನ. ನಾವು ನೀವು ಹೇಳ್ದಂಗೆ ಮಾಡ್ತೀವಿ. ಇದರಿಂದ ನಮ್ಮ ದೇಶಕ್ಕೆ, ಏರಿಯಾಗೆ ಸ್ವಲ್ಪನಾದ್ರೂ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ಕೆಲಸನ ನಾವೆಲ್ಲ ಸೇರಿ ನಾಳೆಯಿಂದನೇ ಶುರು ಮಾಡ್ತೀವಿ. ಯಾಕೋ ಏನ್ ಮಾಡಿದ್ರು ಕೆಲ್ಸನೇ ಸಿಕ್ತಿಲ್ಲ ಗುರುಗಳೇ. ಸಿಕ್ಕಿದ ಕಡೆ ಸುಸು ಮಾಡ್ತೀಯ ನೀನು, ಕಣ್ ಕಡೆ ಉಗಿತಿರ್ತೀಯ ನೀನು. ಅದಕ್ಕೆ ಕಣೋ ನೀನ್ ಯಾವ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲ. ನಮ್ ಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರೇ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಅಂತ ಯಾರು ಬರ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ಅದಕ್ಕೂ ಒಂದು ಆ್ಯಪ್ ಇಟ್ಟಿದ್ದೇನೆ ಸರ್, ಬುಕ್ ಮೈ ಕ್ಲಾಸ್ ಅಂತ. ಯಾರು ಬೇಕಂದ್ರೂ, ಯಾರಿಗೆ ಬೇಕಂದ್ರೂ, ಎಲ್ಲಿ ಬೇಕಂದ್ರೂ ಪಾಠ ಮಾಡ್ಬೋದು. Today we will be studying about Pythagoras theorem. ಈ ಜಾಗ ಯಾವುದು ಗೊತ್ತೇಂದ್ರು? ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಓಡಾಡಿದ ಜಾಗ. ನೋಡು ಪುಟ್ಟ, ಇವತ್ತಿಂದ ಇನ್ಯಾವತ್ತೂ ದುಡ್ಡು ತಗೊಳ್ಳೋದು. ಲೈ ಡವ್ವ ಅಣ್ಣ, ನೀವ್ ಅನ್ಕೊಂಡಿರೋ ತರ ಏನಿಲ್ಲನಾ. ನಮ್ದು ಶಿವಣ್ಣ ಭಾವನ ಜೋಡಿ ಅಲ್ಲ, ಅದು ಅವಾಗ. ಇವಾಗ ಏನಿದ್ರು ರಾಧಿಕಾ ಶಿವಣ್ಣ ಜೋಡಿ. ಮಗನೇ, ಭಾವನನಾಗಿರ್ಲಿ ರಾಧಿಕನಾಗಿರ್ಲಿ, ನನ್ನ ಮಗನೇ ನೀನ್ ಶಿವಣ್ಣನ. ಆಯ್ತಾಯ್ತು ಹೋಗೋಣ. ಜನ ಅವ್ರಿಗೋಸ್ಕರ ಮಾಡ್ತಾರೋ ದೇವ್ರಿಗೋಸ್ಕರ ಮಾಡ್ತಾರೋ, ಒಟ್ಟಲ್ಲಿ ದೇಶಕ್ಕೋಸ್ಕರ ಮಾಡಿದ್ರೆ ಸಾಕು. ಸರ್ ನಮ್ಮ ಇಡೀ ಫ್ಯಾಮಿಲಿ ಬೇಡ, ನಮ್ಮ ಇಡೀ ಫ್ಯಾಮಿಲಿ ಅಲ್ಲ, ನಮ್ ವಟಾರದ್ದು, ನಮ್ ಗಲ್ಲಿದು, ಇಡೀ ನಮ್ ಏರಿಯಾದೇ ಓಟು ನಿಮ್ಗೆ ಹಾಕ್ಸ್ತೀನಿ ಸರ್. ಸರ್ ನಾಯಕನಾಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದೆ ಸರ್. ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಮುನ್ನುಡಿ ಬರೆದ ಡೆಮೋ MLA. ಜನ ಈ ಬಾರಿ ಕಿರೀಟವನ್ನ ಯಾರಿಗೆ ತೋರಿಸ್ತಾರೆ? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪ್ಪಣ್ಣ ಅವರಿಗೋ, ಎಕ್ಸ್ ಮಿನಿಸ್ಟರ್ ಅವರ ಮಗ ಶಶಾಂಕ್ ರಾಧಾಕೃಷ್ಣ ಅವರಿಗೋ? ವೀಕ್ಷಿಸಿ ಎಲೆಕ್ಷನ್ ಫೀವರ್ ಇಂದು ರಾತ್ರಿ 8 ಗಂಟೆಗೆ.